ಇವತ್ತಿನ ವಿಡಿಯೋದಲ್ಲಿ ಮೇ 28, 29 ಮತ್ತು 30ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ, ವಿಶ್ವ ಹಸಿವು ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಹಸಿವು ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಆಗಸ್ಟ್ 17 ಅಂತೇಳಿದೆ. ಆಪ್ಷನ್ ಬಿ ಮೇ 28 ಅಂತೇಳಿದೆ. ಆಪ್ಷನ್ ಸಿ ಜೂನ್ 15 ಅಂತೇಳಿದೆ. ಆಪ್ಷನ್ ಡಿ ಸೆಪ್ಟೆಂಬರ್ 9 ಅಂತೇಳಿದೆ. ಹಾಗಿದ್ದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ವಿಶ್ವ ಹಸಿವು ದಿನವನ್ನು ಮೇ 28ನೇ ತಾರೀಕು ನಾವು ಅಂತಂದ್ರೆ ಆಚರಣೆಯನ್ನು ಮಾಡ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಗೋವಾ ರಾಜ್ಯ ಯಾವ ವರ್ಷದಲ್ಲಿ ಸ್ವತಂತ್ರವಾಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಗೋವಾ ರಾಜ್ಯ ಯಾವ ವರ್ಷದಲ್ಲಿ ಸ್ವತಂತ್ರವಾಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ 1955 ಅಂತೇಳಿದೆ. ಆಪ್ಷನ್ ಬಿ 1961 ಅಂತೇಳಿದೆ. ಆಪ್ಷನ್ ಸಿ 1963 ಅಂಥೇಳಿದೆ. ಆಪ್ಷನ್ ಡಿ 1774 ಅಂಥೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ ಕರೆಕ್ಟಾಗಿ. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಗೋವಾ ರಾಜ್ಯ ಯಾವ ವರ್ಷದಲ್ಲಿ ಸ್ವತಂತ್ರವಾಯಿತು ಅಂತಂದರೆ 1961 ಡಿಸೆಂಬರ್ 19ರಂದು ಏನಪ್ಪ ಅಂತಂದರೆ ಇದು ಸ್ವತಂತ್ರ ಆಗಿರುವಂಥದ್ದು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಚಂದ್ರನ ದಕ್ಷಿಣ ಭಾಗದಲ್ಲಿ ಯಶಸ್ವಿಯಾಗಿ ಇಳಿದ ಜಗತ್ತಿನ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ. ಚಂದ್ರನ ದಕ್ಷಿಣ ಭಾಗದಲ್ಲಿ ಯಶಸ್ವಿಯಾಗಿ ಇಳಿದ ಜಗತ್ತಿನ ಮೊದಲ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಇದೆ, ಇದಕ್ಕೆ ರಷ್ಯಾ ಅಂಥೇಳಿದೆ. ಆಪ್ಷನ್ ಬಿ ಭಾರತ ಅಂಥೇಳಿದೆ. ಆಪ್ಷನ್ ಸಿ USA ಅಂಥೇಳಿದೆ. ಆಪ್ಷನ್ ಡಿ ಜಪಾನ್ ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಭಾರತ. ಚಂದ್ರನ ದಕ್ಷಿಣ ಭಾಗದಲ್ಲಿ ಯಶಸ್ವಿಯಾಗಿ ಇಳಿದ ಜಗತ್ತಿನ ಮೊದಲ ದೇಶ ಯಾವುದು ಅಂತಂದರೆ ಭಾರತ ದೇಶ. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಮೌಂಟ್ ಎವರೆಸ್ಟ್ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಆಗಿರುವಂಥದ್ದು. ಮೌಂಟ್ ಎವರೆಸ್ಟ್ ದಿನ ಯಾವಾಗ ಆಚರಿಸುತ್ತಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಸೆಪ್ಟೆಂಬರ್ 8 ಅಂತೇಳಿದೆ. ಆಪ್ಷನ್ ಬಿ ಡಿಸೆಂಬರ್ 19 ಅಂತೇಳಿದೆ. ಆಪ್ಷನ್ ಸಿ ಜೂನ್ 22 ಅಂತೇಳಿದೆ. ಆಪ್ಷನ್ ಡಿ ಮೇ 29 ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಉತ್ತರ ಆಗಿರುವಂಥದ್ದು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಆಚರಾಂಗ ಸೂತ್ರವು ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಆಚರಾಂಗ ಸೂತ್ರವು ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿದೆ. ಫಸ್ಟ್ ಆಪ್ಷನ್ ಇರುವಂಥದ್ದು ಹಿಂದೂ ಧರ್ಮ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಬೌದ್ಧ ಧರ್ಮ ಅಂತೇಳಿದೆ. ಆಪ್ಷನ್ ಸಿ ಜೈನ ಧರ್ಮ ಅಂತೇಳಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತೇಳಿದೆ. ನೋಡಿ, ಪ್ರಶ್ನೆಯನ್ನು ಕರೆಕ್ಟಾಗಿ ಇನ್ನೊಮ್ಮೆ ಗಮನಿಸಿ. ಆಚರಾಂಗ ಸೂತ್ರವು ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತಂದರೆ ಜೈನ ಧರ್ಮಕ್ಕೆ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.